ಮಾಡೋಕ್ಕೆ ಯಾಕೋ ಫೋನೇ ಎತ್ತುತ್ತಾ ಇಲ್ಲ. ಸರಿ, ಡಿಸ್ಟರ್ಬ್ ಮಾಡೋದು ಬೇಡ, ಸಾಯಂಕಾಲ ಈವ್ನಿಂಗ್ ಟೈಮ್ ಕಾಲ್ ಮಾಡೋಣ. ನೋಡು, ನನ್ನ ರೂಮಲ್ಲಿ ಕೂತಿದ್ದಾಳೆ ಇವಳು. ಅಕ್ಕ ಅಕ್ಕ, ಬಾ ರಚ್ಚು. ಬೇಜಾರು ಮಾಡ್ಕೊಬೇಡ, ನಿನ್ನ ರೂಮಲ್ಲಿ ಕೂತಿದ್ದೀನಿ ಅಂತ. ಅಜ್ಜಿ ಮಲ್ಕೋತೀನಿ ಅಂತು, ಅದಕ್ಕೆ ನಾನು ರೂಮ್ ಬಿಟ್ಟು ಇಲ್ಲಿಗೆ ಬಂದೆ. ಆ ಥರ ಎಲ್ಲ ನಂಗೇನು ಬೇಜಾರಿಲ್ಲ ಅಕ್ಕ. ನಿನ್ನ ರೂಮು ಒಂದೇ, ನನ್ನ ರೂಮು ಒಂದೇ, ಏನಿಲ್ಲ. ನೀನು ಆರಾಮಾಗಿ ರೆಸ್ಟ್ ಮಾಡಿ ನನ್ನ ರೂಮಲ್ಲಿ. ಮತ್ತೆ ಫೋನ್ ಮಾಡಿದ್ರ ನಿಮ್ಮ ಫ್ಯೂಚರ್ ಹಸ್ಬೆಂಡ್? ಮಾಡ್ತೀರಚ್ಚು, ಕಾಲು ಯಾಕೋ ಬಿಸಿ ಬರ್ತಿದೆ, ತುಂಬ ಬಿಸಿ ಇರಬೇಕು. ನಾವು ಬೇಜಾರಾಯಿತು, ಅದಕ್ಕೆ ಮತ್ತೆ ಕಾಲ್ ಮಾಡಲಿಲ್ಲ ರಚ್ಚು. ಹೌದಕ್ಕ, ಆದ್ರೂ ನೀನು ಸ್ವಲ್ಪ ಹುಷಾರಾಗಿರಕ್ಕ, ಸುಮ್ಮನೆ ನಂಬೇಡ ಮಾತಲ್ಲೆಲ್ಲ. ಏನು ರಚ್ಚು ನೀನು ಹೇಳ್ತಾ ಇರೋದು? ನಂಗೆ ಅರ್ಥ ಆಗ್ತಿಲ್ಲ, ಬಿಡಿಸಿರು. ಏನು ಗೊತ್ತಾಕ, ನಮ್ಮನ್ನ ಇಷ್ಟಪಡೋರು ಎಂಥ ಪರಿಸ್ಥಿತಿಲಿದ್ರೂ ಫೋನ್ ಮಾಡಿದ್ರೆ ಫೋನ್ಗೆ ರಿಪ್ಲೈ ಮಾಡ್ತಾರೆ. ಈ ಥರ ಫೋನ್ ಎತ್ತದೇ ಹೋದಾಗ ನಮ್ಮನ್ನ ಅವಾಯ್ಡ್ ಮಾಡ್ತಾರೆ ಅಂತ ಅಕ್ಕ. ಹೌದು ರಚ್ಚು ಹೇಳಿದ್ರೂ ನ್ಯಾಯ ಇದೆ. ಇಷ್ಟು ದಿನ ಕಾಲ್ ಮಾಡ್ತಿದ್ದೆ, ಇಮಿಡಿಯೇಟ್ಲಿ ಎತ್ತುತ್ತಿದ್ದ, ಇವಾಗ ಕಾಲೇ ಪಿಕ್ ಮಾಡ್ತಾ ಇಲ್ಲ. ನೋಡೋಣ ಇರು. ಸೂಪರ್ ಬಂಗಾರ, ಹಂಗೆ ಮಾಡ ಅವಳಿಗೆ. ಅವಳ ತಲೆಯಲ್ಲಿ ಹುಳ ಬಿಡ್ತಾ ಇರು, ಅವನು ನಿನ್ನ ಕಳ್ತಾ ಬರಬೇಕು, ಆ ಥರ ಮಾಡೋಣ. ನೀನು ಅವನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರಮ್ಮ. ಅಮ್ಮ, ನಾ ಮಾಡೋ ಕೆಲಸ ನಾನು ಮಾಡ್ತೀನಿ, ಮುಂದಕ್ಕೆ ಏನೇನಾಗುತ್ತಾ ಆಗಲಿ. ಅವರು ಮದುವೆ ಆಗ್ತಾರಲ್ಲ ನಂಗೆ ಗೊತ್ತಿಲ್ಲ, ಅಕ್ಕನ ತಲೆ ಮತ್ತೆ ಚೆನ್ನಾಗಿ ಕೆಡಿಸ್ತೀನಮ್ಮ. ಅವಳಿಗೆ ಮಾತ್ರ ಮನೆಗೆ ಹೋಗೋಕ್ಕೆ ನಾನು ಬಿಡಲ್ಲ ರಚ್ಚು. ನೀನು ಹೋಗ್ಬೇಕಾ ಮನೆಗೆ? ಇಲ್ಲ ರಚ್ಚು, ನೀನೇ ಹೋಗ್ಬೇಕು. ಐಶ್ವರ್ಯ ವೈಭೋಗನ ನೀನು ಅನ್ಭೋಗಿಸ್ಬೇಕು ರಚ್ಚು, ನನ್ನ ಆಸೆ. ಅಮ್ಮ ಬಂಗಾರ, ಏನಾಯ್ತು? ನೀನು ಇನ್ನೂ ಮಗು ಅಲ್ಲ, ಇನ್ನು 3-4 ತಿಂಗಳಲ್ಲಿ ನಿನ್ನ ಮದುವೆ. ಅಜ್ಜಿ ಬೇಜಾರಾಯ್ತಿತ್ತು ಅಜ್ಜಿ, ಅದಕ್ಕೆ ಬಂದು ನಿನ್ನ ತೊಡೆ ಮೇಲೆ ಮಲ್ಕೊಂಡಿದ್ದೀನಿ. ಇನ್ನೆಷ್ಟು ದಿನ ಅಜ್ಜಿ ನಾನು ಇರ್ತೀನಿ, ಅದಕ್ಕೆ ನನ್ನ ಆಸೆ ನಿನ್ನ ತೊಡೆ ಮೇಲೆ ಮಲ್ಕೋಬೇಕಂತ. ಬಂಗಾರ, ಏನೋ ಆಗೈತೆ. ಏನು ಜಾನು, ಏನಾಯ್ತು ಹೇಳು? ಅದು ಅಜ್ಜಿ, ಅವರು ಫೋನ್ ಮಾಡಿದೆ, ಎತ್ತಲಿಲ್ಲ. ಇಷ್ಟು ದಿನ ಫೋನ್ ಮಾಡಿದ್ದು ಇಮಿಡಿಯೇಟ್ಲಿ ನನಗೆ ಮಾತಾಡ್ತಾ ಇದ್ರು, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಜ್ಜಿ. ನೋಡಮ್ಮ, ಗಂಡಸರಿಗೆ 100 ಕೆಲಸ ಇರುತ್ತೆ. ನಾವು ಮನೇಲಿ ಇರ್ತೀವಿ, ನಮಗೇನು ಮನೆ ಕೆಲಸ ಒಂದೇ ಇರೋದು. ಅವ್ರಿಗೆ ಅಲ್ಲಿ ಮನೆ ಕಡೆನೂ ಗಮನ ಇರಬೇಕು, ಹೊರಗಡೆ ಕೆಲಸನೂ ಮಾಡಬೇಕು. ಅವರೇ ನಿಮ್ಮ ಮನೆಯವ್ರು ಸಾಮಾನ್ಯದವರಲ್ವಲ್ಲ, 100 ಜನಕ್ಕೆ ಕೆಲಸ ಕೊಟ್ಟಿರೋ ಮಾಲೀಕರು. ಅವ್ರು ಎಷ್ಟು 100 ಜನ ನೋಡಬೇಕು. ಬ್ಯುಸಿ ಇರ್ತಾರೆ, ಮಾಡ್ತಾರೆ, ಬಿಡು, ಮರ್ತೋಗು. ಏನೋ ತುಂಬ ಬ್ಯುಸಿ ಇರ್ತಾರೆ, ಮಾಡ್ತಾರೆ, ಮತ್ತು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅಜ್ಜಿ, ನಾನೇನು ಅಂದ್ಕೊಂಡಿಲ್ಲ, ಆದರೆ ತಲೆಯಲ್ಲಿ ಏನೋ ಓಡಾಡ್ತಿತ್ತಜ್ಜಿ. ನೋಡು ಜಾನು, 100 ಜನ 100 ಮಾತು ಹೇಳ್ತಾರೆ. 100 ಜನದ ಮಾತು ತಿಳ್ಕೊಂಡ್ರೆ ನಾವು 100 ದಾರಿಲಿ ಹೋಗ್ಬೇಕು. ನಮ್ಮ ಮನಸ್ಸು ನಮ್ಮ ಮಾತು ಕೇಳಿದ್ರೆ ಸಾಕಮ್ಮ. ಆಯ್ತು ಅಜ್ಜಿ. ಸರಿ ಅಜ್ಜಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಸರಿ ಸರಿ, ನನಗೆ ನಿದ್ದೆ ಬರ್ತೈತೆ ಜಾನು, ನಾನು ಹೋಗ್ತೀನಿ. ಹಂಗಂತ ನೀನು ಅದನ್ನೇ ತಲೆ ಕೆಡಿಸ್ಕೊಂಡು ಕುತ್ಕೋಬಿಡ ಜಾನು. ಆದರೂ ಇಷ್ಟು ದಿನ ಡೈಲಿ ಫೋನ್ ಇಲ್ಲದೆ ಇರ್ತಿರ್ಲಿಲ್ಲ ರಾಜು, ಯಾಕೆ ಫೋನ್ ಇರಲಿಲ್ಲ? ಆದರೂ ಒಂದೊಂದ್ಸಲ ಹುಷಾರಾಗಿರೋಣ. ಹೀಗೆ ರಚ್ಚು ಜಾನು ಮದುವೆ ಆಗುವ ಹುಡುಗನ ಬಗ್ಗೆ ಭಿನ್ನಾಭಿಪ್ರಾಯ ಬರುವ ಹಾಗೆ ಮಾಡಿದ್ದಾಳೆ. ನಂತರ ಜಾನು ಕೂಡ ಇದಕ್ಕೆ ಹೌದು, ಇದು ಸರಿ ಎಂದು ಅಂದುಕೊಂಡು ತನ್ನ ಭಾವನೆಗಳನ್ನು ಬದಲಾವಣೆ ಮಾಡುತ್ತಾ ಹೋಗುತ್ತಾಳೆ. ನೋಡು, ಊಟ ಟೈಮು ಆಯಿತು, 1 o'clock. ಈಗಲೂ ಸಹ ಫೋನ್ ಮಾಡಿಲ್ಲ. ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದಾರಾ? ಅಂದರೆ ಇವರು ಬರ್ತಾ ಬರ್ತಾ ಚೇಂಜ್ ಆಗ್ತಾ ಇದ್ದಾರೆ. ಹೌದು, ಖಂಡಿತ ನಾನು ಯೋಚನೆ ಮಾಡಿ ಮದುವೆ ಮಾಡ್ಕೋಬೇಕಿನ್ನ ಇವ್ರನ್ನ.